ಗಾಡ್ ಫಾದರ್ ಮೊದಲ ಇಲ್ಲ ಕಟಾರಿ ವೀರ ಮೊದಲ? ಇದು ಸದ್ಯ ಎಲ್ಲರಲ್ಲೂ ಇರುವ ಕುತೂಹಲ. ಗಾಡ್ ಫಾದರ್ ಚಿತ್ರವೇ ಫಸ್ಟ್ ರಿಲೀಸ್ ಆಗಬೇಕು ಅಂತ ಕೆ ಮಂಜು ವಾದ ಮಾಡ್ತಾ ಇದ್ರೆ, ಕಟಾರಿ ವೀರನ ಆರ್ಭಟವೇ ಮೊದಲು ಅಂತ ಮುನಿರತ್ನ ತೊಡೆ ತಟ್ಟಿ ನಿಂತಿದ್ದಾರೆ. ಇಬ್ಬರು ನಿರ್ಮಾಪಕರು ಹೀಗೆ ಹಾತಿರಂಪ ಬೀತಿರಂಪ ಮಾಡ್ತಾ ಇದ್ರೆ, ಆ ಕಡೆ ಯಾವ ಚಿತ್ರ ಮೊದಲು ಸೆನ್ಸಾರ್ ಆಗುತ್ತೆ ಆ ಚಿತ್ರವನ್ನೇ ಬಿಡುಗಡೆ ಮಾಡಿ ಅಂತ ಫಿಲ್ಮ್ ಚೇಂಬರ್ ನಿರ್ಧಾರ ಪ್ರಕಟಿಸಿದೆ. ಹಾಗಿದ್ರೆ ಈ ಎರಡು ಚಿತ್ರಗಳು ಯಾವ ಹಂತದಲ್ಲಿವೆ ಅನ್ನೋದರ ಒಂದು ಡೀಟೇಲ್ಸ್ ಇಲ್ಲಿದೆ. ಪರಭಾಷೆಯ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗುವಾಗ ಕನ್ನಡ ನಿರ್ಮಾಪಕರು ತಮ್ಮ ವೀರಾವೇಶ ಪ್ರದರ್ಶನ ಮಾಡ್ತಾರೆ. ಬೇರೆ ಭಾಷೆಯ ಸಿನಿಮಾಗಳಿಂದ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗ್ತಿದೆ ಅಂತ ಬಂಡ ಬಜಾಯಿಸೋ ಕನ್ನಡ ನಿರ್ಮಾಪಕರೇ ಈಗ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುತ್ತಿದ್ದಾರೆ. ಸ್ವತಃ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರೋ ಮುನಿರತ್ನ ಮತ್ತು ನಿರ್ಮಾಪಕ ಕೆ ಮಂಜು ಮಧ್ಯೆ ದೊಡ್ಡ ಜಟಾಪಟಿಯೇ ಏರ್ಪಟ್ಟಿದೆ. ತನ್ನ ಗಾಡ್ ಫಾದರ್ ಚಿತ್ರವೇ ಮೊದಲು ಬಿಡುಗಡೆ ಆಗಬೇಕು ಅಂತ ಕೆ ಮಂಜು ಹಠ ಹಿಡಿದು ಕೂತಿದ್ರೆ, ಕಟಾರಿ ವೀರನ ಮುಂದೆ ಅದೆಂಗೆ ಫೈಟ್ ಮಾಡ್ತೀಯಾ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ ಮುನಿರತ್ನ. ಹಾಗಿದ್ರೆ ಎರಡೂ ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿವೆಯಾ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಗಾಡ್ ಫಾದರ್ ಚಿತ್ರದ ಶೂಟಿಂಗ್ ಮುಗಿಸಿ ತಣ್ಣಗೆ ಕೂತಿದ್ದ ಕೆ ಮಂಜುಗೆ ಕಟಾರಿ ವೀರ ಬಿಡುಗಡೆ ಆಗ್ತಿದೆ ಅಂತ ಗೊತ್ತಾಗಿದೆ ತಡ ರೋಷ ಉಕ್ಕಿ ಬರ್ತಿದೆ. ಚಿತ್ರದ ಡಬ್ಬಿಂಗ್ ಡಿಐ ವರ್ಕ್ ಮುಗಿಸಿರೋ ಗಾಡ್ ಫಾದರ್ ಚಿತ್ರ ಒಂದು ಹಂತಕ್ಕೆ ಬಿಡುಗಡೆಗೆ ಸಿದ್ಧವಾಗಿದೆ ಅನ್ನೋದು ಸದ್ಯದ ಸುದ್ದಿ. ಸದ್ಯದಲ್ಲೇ ಚಿತ್ರದ ಆಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಿರೋ ಕೆ ಮಂಜು ಯಾವಾಗ ಅನ್ನೋ ಮಾಹಿತಿಯನ್ನ ಮಾತ್ರ ಯಾರಿಗೂ ಹೇಳ್ತಿಲ್ಲ. ಮಾತೆತ್ತಿದರೆ ಗಾಡ್ ಫಾದರ್ ಚಿತ್ರವನ್ನ ಮೊದಲು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿರೋ ಕೆ ಮಂಜು ಯಾವ ಡೇಟ್ಗೆ ರಿಲೀಸ್ ಮಾಡಬೇಕು ಅನ್ನೋದರ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ. ಹೀಗಿರುವಾಗ ಕಟಾರಿ ವೀರ ಚಿತ್ರದ ನಿರ್ಮಾಪಕ ಮುನಿರತ್ನ ಕಟಾರಿ ವೀರ ಚಿತ್ರವನ್ನ ಇದೇ ತಿಂಗಳ 27ಕ್ಕೆ ರಿಲೀಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ಕನ್ನಡದ ಮೊದಲ ಕಂಪ್ಲೀಟ್ 3D ಚಿತ್ರವಾಗಿರೋದ್ರಿಂದ ಜನರಲ್ಲಿ ಚಿತ್ರದ ಬಗ್ಗೆ ಕುತೂಹಲವಂತೂ ಇದ್ದೇ ಇದೆ. ಚಿತ್ರದ ಡಬ್ಬಿಂಗ್ ಪೂರ್ಣಗೊಂಡಿದ್ದು, ಉಳಿದ ಪೋಸ್ಟ್ ಪ್ರೊಡಕ್ಷನ್ ಹಂತದ ಕೆಲಸದಲ್ಲಿ ಚಿತ್ರತಂಡ ಬ್ಯುಸಿಯಾಗಿದೆ. ಚಿತ್ರ 2D ಮತ್ತು 3Dಯಲ್ಲಿ ಬಿಡುಗಡೆಯಾಗ್ತಿರೋದ್ರಿಂದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತಿದೆ. ಹಾಗಿದ್ರೆ ಏಪ್ರಿಲ್ 20ರಂದು 2D ವರ್ಷನ್ ಮತ್ತು 24ರಂದು 3D ಚಿತ್ರವನ್ನ ಸೆನ್ಸಾರ್ ಮಂಡಳಿಯ ಮುಂದಿಡ್ತೀನಿ ಅಂತ ಹೇಳಿದ್ದಾರೆ ಮುನಿರತ್ನ. ಅಲ್ಲಿಗೆ ಏಪ್ರಿಲ್ 27ಕ್ಕೆ ಕಟಾರಿ ವೀರ ಚಿತ್ರವನ್ನ ರಿಲೀಸ್ ಮಾಡಲು ಸರ್ವತಃ ಸಿದ್ಧರಾಗಿದ್ದಾರೆ ಮುನಿರತ್ನ. ಬುದ್ಧಿ ಬಂದಾಗ್ಲಿಂದನೂ ಎಲ್ಲರೂ ನನ್ನ ಬಾಂಡ್ರವಿ ಅಂತಾನೆ ಕರೆಯೋದು. ಬುದ್ಧಿ ಬಂದ್ ಡೇಟ್ ಕೇಳು. ಏಪ್ರಿಲ್ 27ಕ್ಕೆ ಪುನೀತ್ ಅಭಿನಯದ ಅಣ್ಣಾ ಬಾಂಡ್ ಕೂಡ ಬಿಡುಗಡೆ ಆಗ್ತಿದೆ. ಮುನಿರತ್ನ ತಮ್ಮ ಕಟಾರಿ ವೀರ ಚಿತ್ರವನ್ನ ಅವತ್ತೇ ಬಿಡುಗಡೆ ಮಾಡಲು ಹೊರಟಿರೋದಕ್ಕೆ ಇದೇ ಕಾರಣ ಅಂತಿದೆ ಒಂದು ಮೂಲ. ಅದೇನೇ ಇರಲಿ, ಕನ್ನಡದ 3 ದೊಡ್ಡ ಚಿತ್ರಗಳು ಬಿಡುಗಡೆಗೆ ಪೈಪೋಟಿ ನಡೆಸಿರೋದಂತೂ ಸುಳ್ಳಲ್ಲ. ತುಂಬಾ ನೋಡ್ಬೇಡಿ ಲವ್ವು ಆಯ್ತದೆ, ಲವ್ವು ಮಾಡ್ಬೇಡಿ ನೋವು ಆಯ್ತದೆ, ಹೂವ ಕೊಡಬೇಡಿ ಮದುವೆ ಆಯ್ತದೆ. ಒಟ್ಟಾರೆ ಈ 3 ಚಿತ್ರಗಳ ಬಿಡುಗಡೆ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಆದ್ರೆ ಅಣ್ಣಾ ಬಾಂಡ್ ಎದುರು ಗಾಡ್ ಫಾದರ್ ಬರ್ತಾನಾ ಇಲ್ಲ ಕಟಾರಿ ವೀರ ಅಬ್ಬರಿಸ್ತಾನಾ ಅನ್ನೋದೇ ಸದ್ಯದ ಕುತೂಹಲ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿನಿಮಾ ಹಂಗಾಮ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್.